ಹಲೋ ಗೆಳೆಯರಿ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 21, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಗೂ ಮುನ್ನ ಇರತಕ್ಕಂಥ ಅನೌನ್ಸ್ಮೆಂಟ್ ಅಂದರೆ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಅಂತಲೇ ಮಾಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ವಲ್ವಾ. ನಾಳೆಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ಮಾಹಿತಿ ಬೇಕಿದ್ರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ. ಜನರಲಿ ಎವ್ರಿ ಸಂಡೇ ಇರುತ್ತೆ. ಸೊ ನಿಮ್ಮ ಒಂದು ಪ್ರಿಪ್ರೇಷನ್ ಸ್ಟ್ರಾಂಗ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕ್ವಾಲಿಟಿ ವೈಸ್ ಆಗಿರುವಂಥ ಕ್ವಶನ್ಸ್ಗಳನ್ನೇ ಇಲ್ಲಿ ಫ್ರೇಮ್ ಮಾಡಿರ್ತಾರೆ. ಇದರಿಂದ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಆರ್ಟಿಕಲ್ ಕಡೆ ಶಿಫ್ಟ್ ಆಗೋಣ. CJI shifts petitions against Chief Election Commissioner selection law to another bench. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಮೊದಲು ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕು ಅಂತ ನಾವು ಚರ್ಚೆಯನ್ನು ಮಾಡಿದ್ವಿ. ರಿಮೂವಲ್ ಪ್ರೊಸೆಸ್ ಅಂತ ಬಂದಾಗ ಈ ಒಂದು ಪದವಿ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಯಾವ ಒಂದು ವಿಧಾನದ ಮುಖಾಂತರ ರಿಮೂವ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ಸಹ ಇಲ್ಲಿ ರಿಮೂವ್ ಮಾಡೋದಾಗೆ ನೋಡ್ತಾ ಇದ್ದೇವೆ. ಸೊ ಈ ಒಂದು ಹಂತದಲ್ಲಿ ನಾವು ಈ ಆರ್ಟಿಕಲ್ಗೆ ಕನೆಕ್ಟ್ ಮಾಡುವಂಥದ್ದಾದರೆ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಇಶ್ಯೂ ಇದೆ. ನಾವು ಅಪಾಯಿಂಟ್ಮೆಂಟ್ ಮಾಡುವಾಗ ಯಾವ ರೀತಿ ಅಂತ ಒಂದು ಪ್ರೋಸೆಸ್ಸನ್ನು ಫಾಲೋ ಮಾಡ್ತಾ ಇದ್ದೇವೆ. ಪಾರ್ಲಿಮೆಂಟ್ ಏನಾದರೂ ಲಾ ಮಾಡಿದೆನಾ, ಅಥವಾ ಸಂವಿಧಾನಾತ್ಮಕವಾಗಿ ಏನಾದರೂ ಪ್ರೊಸೀಜರ್ ಇದೆನಾ, ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಇದೆನಾ, ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ಡಿಸ್ಕಷನ್ ಮುಖಾಂತರ ನಿಮಗೆ ಸೊಲ್ಯೂಷನ್ ಸಿಗಲಿದೆ. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಮೊದಲು ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನೇನು ಪ್ರೋಗ್ರೆಸ್ ನಡೆದಿದೆ ಅಂತ ಕ್ಲಿಯರಾಗಿ ಗೊತ್ತಿರಬೇಕು. ನಮ್ಮ ಸಂವಿಧಾನದಲ್ಲಿ ಅಪಾಯಿಂಟ್ಮೆಂಟ್ ಅಂತ ಬಂದಾಗ ಯಾವುದೇ ರೀತಿಯಾದಂಥ ಒಂದು ಪ್ರೊಸೀಜರನ್ನು ನೋಡ್ತಾ ಇಲ್ಲ, ಮೆನ್ಷನ್ ಮಾಡಿರೋದಾಗಿ ನಾವು ನೋಡ್ತಾ ಇಲ್ಲ. ಆದರೆ ಸಂವಿಧಾನ ಹೇಳುತ್ತೆ ಪಾರ್ಲಿಮೆಂಟ್ ಒಂದು ಲಾವನ್ನು ಮಾಡ್ಬೋದು. ಲಾ ಮಾಡೋದ್ರ ಮುಖಾಂತರ ಚೀಫ್ ಎಲೆಕ್ಷನ್ ಕಮಿಷನರ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಬೋದು ಅಂತ ನಮ್ಮ ಸಂವಿಧಾನ ಹೇಳ್ತಾ ಇದೆ. ಈ ಒಂದು ಹಂತದಲ್ಲಿ ಪಾರ್ಲಿಮೆಂಟ್ ಈ ಮೊದಲು ಯಾವುದೇ ರೀತಿಯಂಥ ಲಾ ಮಾಡಿರೋದಿಲ್ಲ. ರ್ಯಾಂಡಮ್ ಆಗಿ ಪರ್ಸನ್ಸ್ಗಳನ್ನು ಎಲಿಜಿಬಲ್ ಇದ್ದರೆ ಅಪಾಯಿಂಟ್ಮೆಂಟ್ ಮಾಡ್ತಾ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಇದನ್ನು ಅಬ್ಸರ್ವ್ ಮಾಡಿರ್ತಕ್ಕಂತಹ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು 2023 ಒಂದು ಕೇಸ್ನ ಮುಖಾಂತರ, ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಪ್ರಿಲಿಮ್ಸಲ್ಲಿ ಕೇಳ್ತಾರೆ, ಅನೂಪ್ ಬರ್ನ್ವಾಲ್ ಅಂತ ಕೇಸು, ಅನೂಪ್ ಬರ್ನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಒಂದು ಕೇಸ್ ನಡಿನಲ್ಲಿ ಅದರಲ್ಲೂ 2023 ಈ ಒಂದು ಕೇಸ್ನ ಮುಖಾಂತರ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗನ್ನು ಮಾಡುತ್ತೆ. ಏನು ಹೇಳುತ್ತೆ ಅಂದರೆ, ಒಂದು ಕಮಿಟಿಯನ್ನು ನಾವು ಸೆಟಪ್ ಮಾಡ್ತೇವೆ. ಈ ಒಂದು ಕಮಿಟಿ ನಡೆಯಲ್ಲಿ 3 ಮೆಂಬರ್ಸ್ಗಳನ್ನು ನಾವು ನೇಮಕ ಮಾಡುವಂಥದ್ದು. 3 ಮೆಂಬರ್ಸ್ ಇರ್ತಾರೆ ಈ ಒಂದು ಕಮಿಟಿನಲ್ಲಿ. ಆ ಕಮಿಟಿ ರೆಕಮೆಂಡೇಶನ್ ಆಧಾರದ ಮೇಲೆ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ಆಯ್ಕೆ ಮಾಡುವಂಥದ್ದು ಅಂತ ಹೇಳ್ತಾರೆ. ಅದರಲ್ಲೂ ಪ್ರಧಾನಮಂತ್ರಿಯವರು ಇರಬೇಕು, ಲೀಡರ್ ಆಫ್ ಅಪೋಸಿಷನ್ ಇರಬೇಕು ಅನ್ನುವಂಥದ್ದಾಗಲಿ, ಲೋಕಸಭೆಯ ಒಂದು ಅಪೋಸಿಷನ್ ಲೀಡರ್ಸ್ ಇತ್ತಲ್ಲ ಅವರನ್ನು ಇಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು, ಹಾಗೂ CJI ಅವರು ಇರಬೇಕು. ಅಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಪ್ರತಿನಿಧಿನೂ ಸಹ ಇರ್ತಾರೆ ಅನ್ನುವಂಥದ್ದಾಗಿ ಗಮನ ಹರಿಸ್ಬೋದು. ಸೊ ಚುನಾವಣಾ ಆಯೋಗದಲ್ಲಿರ್ತಕ್ಕಂತಹ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು ಅಥವಾ ಎಲೆಕ್ಷನ್ ಕಮಿಷನರ್ಸ್ಗಳಾಗಿರ್ಬೋದು, ಇವರನ್ನು ನೇಮಕ ಮಾಡ್ತಕ್ಕಂಥ ಹಂತದಲ್ಲಿ ಕಮಿಟಿ ಒಂದು ರೆಕಮೆಂಡೇಶನನ್ನು ಮಾಡಬೇಕು. ಅದಾದ ಮೇಲೆ ನೇಮಕವನ್ನು ಮಾಡ್ತಾರೆ. ಇಲ್ಲಿ ಒಂದು ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಆಗಿರ್ಬೋದು, ಎಲೆಕ್ಷನ್ ಕಮಿಷನರ್ ಅವರನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಹಂತದಲ್ಲಿ ಒಂದೇ ರೀತಿಯಂಥ ಪ್ರೊಸೆಸನ್ನು ಫಾಲೋ ಮಾಡ್ತಾ ಇದ್ದೀವಿ. ಆದರೆ ರಿಮೂವಲ್ ಮಾಡುವಂಥ ಹಂತದಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡಲಿಕ್ಕೆ ನಾವು ಸುಪ್ರೀಂ ಕೋರ್ಟಲ್ಲಿರುವಂಥ ಜಡ್ಜಸ್ಗಳನ್ನು ರಿಮೂವ್ ಮಾಡುವಂಥ ಪ್ರೊಸೆಸನ್ನು ಯೂಸ್ ಮಾಡ್ತೇವೆ. ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಸಾಲಿಡ್ ಪ್ರೊಸೆಸನ್ನು ಯೂಸ್ ಮಾಡೋದಿಲ್ಲ. ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ರೆಕಮೆಂಡೇಶನ್ ಆಧಾರದ ಮೇಲೆ ಇಮಿಡಿಯೇಟಾಗಿ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡಲಾಗುತ್ತೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇನ್ನು ಸುಪ್ರೀಂ ಕೋರ್ಟ್ ಈ ಒಂದು ರೂಲಿಂಗನ್ನು ಮಾಡುತ್ತೆ, ಜೊತೆಗೆ ಒಂದು ಸ್ಟೇಟ್ಮೆಂಟನ್ನು ಸಹ ಕೊಡುತ್ತೆ. ಈ ಒಂದು ಪ್ರೊಸೆಸ್ಸು ಪಾರ್ಲಿಮೆಂಟ್ ಹೊಸದಾಗಿ ಲಾವನ್ನು ಮಾಡೋ ತನೂ ಕಂಟಿನ್ಯೂ ಆಗಿರುತ್ತೆ ಅಂತ. ಪಾರ್ಲಿಮೆಂಟ್ ಹೊಸ ಲಾ ಬಂದಾದ ಮೇಲೆ ಈ ಒಂದು ಕಮಿಟಿಯ ಅಸ್ತಿತ್ವ ಕಳೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಡುತ್ತೆ ಅನೂಪ್ ಬರ್ನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ. ಸೊ ಇವಾಗ ಲಾ ಮಾಡ್ಬೋದು ಅಂತ ಹೇಳಿದಾರಲ್ಲ ಸುಪ್ರೀಂ ಕೋರ್ಟು, ಪಾರ್ಲಿಮೆಂಟ್ ಈ ಒಂದು ಇಶ್ಯೂನ ನೋಡ್ಕೊಂಡು ಸುಮ್ಮನಿರುತ್ತಾ? ಇಲ್ಲ, ಪಾರ್ಲಿಮೆಂಟ್ ಒಂದು ಲಾವನ್ನು ರೆಡಿ ಮಾಡೇ ಬಿಡುತ್ತೆ. ಅದರಲ್ಲೂ 2023 ಒಂದು ಲಾವನ್ನು ರೆಡಿ ಮಾಡುತ್ತೆ. ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ ಆಫ್ ಸರ್ವಿಸ್ ಆ್ಯಂಡ್ ಟರ್ಮ್ಸ್ ಆಫ್ ಆಫೀಸ್ ಆ್ಯಕ್ಟ್ 2023. ಈ ಒಂದು ಆ್ಯಕ್ಟ್ ನಡಿನಲ್ಲಿ ನಾವು ಕಮಿಟಿಯನ್ನು ಫಾಲೋ ಅಪ್ ಮಾಡ್ತೇವೆ. ಈ ಒಂದು ಕಮಿಟಿಯಲ್ಲಿ ಮೆಂಬರ್ಸ್ಗಳು ಯಾವ ರೀತಿಯಾಗಿರ್ತಾರೆ ಅಂತ ಹೇಳೋದಾದರೆ, ಪ್ರಧಾನಮಂತ್ರಿಯವರು ಇರ್ತಾರೆ, ಹಾಗೂ ಲೋಕಸಭೆಯ ಒಂದು ಅಪೋಸಿಷನ್ ಲೀಡರನ್ನು ಸಹ ನೋಡ್ಬೋದು. ಹಾಗೂ ಇಲ್ಲಿ ನಾವು CJI ಅವರನ್ನು ನೋಡ್ತಾ ಇದ್ವಲ್ಲ, ಕ್ಯಾಬಿನೆಟ್
ಮಿನಿಸ್ಟರನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. CJI ಅವರನ್ನು ರಿಮೂವ್ ಮಾಡೋದ್ರ ಮುಖಾಂತರ ಹೊಸದಾಗಿ ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಅವರನ್ನು ಹಾಕ್ತಾರೆ. ಇವರನ್ನು ಯಾರು ನಾಮಿನೇಟ್ ಮಾಡ್ತಾರೆ ಅಂತಂದರೆ ಪ್ರಧಾನಮಂತ್ರಿಯವರು. ಕ್ಯಾಬಿನೆಟ್ ಮಿನಿಸ್ಟರ್ ಅವರನ್ನು, ಅದರಲ್ಲಿ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಅವರನ್ನು ಯಾರು ನೇಮಕ ಮಾಡ್ತಾರೆ ಅಂತಂದರೆ PM ಅವರು. ಸೊ ಇಲ್ಲಿ ಸರ್ಕಾರದ ಒಂದು ಮೆಜಾರಿಟಿನೇ ಹೆಚ್ಚಾಗಿರೋದಾಗಿ ನೋಡ್ತೇವೆ. PM ಅವರಿದ್ದಾರೆ ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಅವರಿದ್ದಾರೆ. ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಹಂತದಲ್ಲಿ ಇವರಿಬ್ಬರು ಎಸ್ ಅಂದರೆ ಆಲ್ಮೋಸ್ಟ್ ಫೈನಲ್ ಆಗಿಬಿಡುತ್ತಲ್ವಾ. ಇವಾಗ ಒಂದು ಪಿಟಿಷನನ್ನು ನಾವು ಕಾಣ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹತ್ತಿದೆ ಮತ್ತೆ CJI ಅವರನ್ನು ಕಮಿಟಿಯಲ್ಲಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಪ್ರಸ್ತುತವಾಗಿರ್ತಕ್ಕಂಥ CJI ಅವರು ಏನು ಹೇಳ್ತಾ ಇದ್ದಾರೆ, ನಾನು ಈ ಒಂದು ಕೇಸನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಒಂದು ಬೇರೆ ಬೆಂಚ್ಗೆ ರೆಫರೆನ್ಸನ್ನು ಮಾಡಬೇಕಾಗುತ್ತೆ ಅಂತ. ಸೊ ಅಲ್ಲಿ ಮುಂದೆ ಯಾರು CJI ಆಗ್ತಾ ಇರ್ತಾರಾಗಿರ್ಬೋದು ಅಥವಾ ಒಂದು ಎಮಿನೆಂಟ್ ಪರ್ಸನ್ ಅಂದರೆ ಕ್ಯಾಲಿಬರ್ ಇರ್ತಕ್ಕಂಥ ಪರ್ಸನ್ ಆ ಒಂದು ಬೆಂಚಲ್ಲಿ ಇರ್ತಾರೆ, ಅವರು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ. ಸುಪ್ರೀಂ ಕೋರ್ಟಿಗೆ ಯಾಕೆ ಪಿಟಿಷನನ್ನು ಹಾಕಿದ್ದಾರೆ ಅಂತಂದರೆ ಇಲ್ಲಿ ನೋಡಿ, ಎಲೆಕ್ಷನ್ ಕಮಿಷನ್ ಅಂತ ಬಂದಾಗ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕಲ್ವಾ. ಎಲೆಕ್ಷನ್ ಕಮಿಷನ್ ಒಂದು ಇಂಡಿಪೆಂಡೆನ್ಸನ್ನು ಎನ್ಶೋರ್ ಮಾಡಬೇಕು, ಯಾವುದೇ ರೀತಿಯಾಗಿ ವೀಕ್ ಆಗಬಾರ್ದು ಅಂತಂದಾಗ ಅಪಾಯಿಂಟ್ಮೆಂಟ್ ಅಂತ ಬಂದಾಗ ಇಲ್ಲಿ ಸರ್ಕಾರವನ್ನೇ ನೇಮಕಾತಿ ಮಾಡ್ತಕ್ಕಂಥ ಅಲ್ಲಿ ವ್ಯಕ್ತಿ ಇರಬಾರ್ದು, ನ್ಯೂಟ್ರಲ್ ಪರ್ಸನ್ನ ಅಲ್ಲಿ ನೇಮಕಾತಿ ಮಾಡಬೇಕಾಗತ್ತೆ. ಹಾಗೂ ಈ ಮೊದಲು ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಒಂದು ಜಡ್ಜ್ಮೆಂಟನ್ನು ಸೇಫ್ ಗಾರ್ಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಎಲ್ಲ ರೀತಿಯಿಂದ ಎಕ್ಸಾಮಿನೇಷನ್ ಮಾಡೋದ್ರ ಮುಖಾಂತರ ಒಂದು ಸರಿಯಾದಂಥ ಕಮಿಟಿಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಗೌರ್ಮೆಂಟ್ಗೆ ಒಂದು ಅಪ್ಪರ್ ಹ್ಯಾಂಡನ್ನು ಕೊಟ್ಟಂಗೆ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ದಿ ಅಪಾಯಿಂಟ್ಮೆಂಟ್ ಪ್ರೊಸೀಜರ್. ಸೊ ಹಾಗಾಗಿ ಇದೊಂದು ಲೀಗಲ್ ಇಶ್ಯೂ ಇದೆ, ಒಂದು ಕನ್ಸರ್ನನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಪಿಟಿಷನ್ ಅಡಿಯಲ್ಲಿ. ಹಾಗಾಗಿ ಇವಾಗ ಸುಪ್ರೀಂ ಕೋರ್ಟ್ ಇದನ್ನು ಮತ್ತೆ ಎಕ್ಸಾಮಿನೇಷನ್ ಮಾಡಲಿದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಅಪಾಯಿಂಟ್ಮೆಂಟ್ ರಿಲೇಟೆಡ್ ಇರುವಂಥ ಲಾ ಯಾವ ರೀತಿಯಾಗಿದೆ, ಯಾವ ರೀತಿ ಅಂತ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡ್ತೇವೆ. ಹಾಗೂ ರಿಮೂವಲ್ ಪ್ರೊಸೆಸ್ ಅಂತ ಬಂದಾಗ ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು ರಿಮೂವ್ ಮಾಡೋದು ಯಾವ ರೀತಿಯಾಗಿದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಬಿಕಾಸ್ ರಿಮೂವಲ್ ಪ್ರೊಸೆಸ್ಸು ಸಹ ಇವಾಗ ನಡೆದಿದೆ ಅಂತ ನಾವು ನ್ಯೂಸಲ್ಲಿ ಆಲ್ರೆಡಿ ಚರ್ಚೆಯನ್ನು ಮಾಡಿದ್ದೇವೆ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಡೆಯಲ್ಲಿ ಪ್ರಸ್ತುತವಾಗಿರುವಂಥ ಚಾಲೆಂಜ್ ಏನಿದೆ ಅಂತ ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಕ್ರೌಡ್ಸ್ ಥ್ರಾಂಗ್ ಲೇಕ್ ಫಾರ್ ಮಹಾದ್ ಸತ್ಯಾಗ್ರಹ ಅಟ್ 99. ಈ ಒಂದು ಇಶ್ಯೂ ನಮಗೆ GS ಪೇಪರ್ 1 ಅಡಿಯಲ್ಲಿ ಹಿಸ್ಟ್ರಿ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮಾಡರ್ನ್ ಹಿಸ್ಟ್ರಿನಲ್ಲಿ ಕನೆಕ್ಟ್ ಮಾಡ್ಬೋದು. ದಲಿತ್ ಸಿವಿಲ್ ರೈಟ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಇರುವಂಥ ಈ ಒಂದು ಸತ್ಯಾಗ್ರಹ ನಮಗೆ ಪ್ರಿಲಿಮ್ಸಲ್ಲಿ ಸಹಕಾರಿಯಾಗುತ್ತೆ. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಚೌಡಾರ್ ತಲೆ ಅನ್ನುವಂಥ ಟ್ಯಾಂಕಲ್ಲಿ ಜನರು ಗ್ಯಾದರಿಂಗನ್ನು ಮಾಡಿದ್ದಾರೆ. ಕಾರಣ ಏನಂತಂದರೆ ಮಹಾದ್ ಸತ್ಯಾಗ್ರಹ ಇವಾಗ 99 ಇಯರ್ಸ್ ಕಂಪ್ಲೀಟ್ ಮಾಡಿದೆ. ಈ ಒಂದು ಸೆಲೆಬ್ರೇಷನನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಹೇಳ್ಬೋದು. ಸೊ ಈ ಒಂದು ಇವೆಂಟ್ಗೆ ಸಂಬಂಧಿಸಿದಂತೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಒಂದು ಸ್ಟ್ರಗಲನ್ನು ಕಾಣ್ತಾ ಇದ್ದೇವೆ ದಲಿತ್ಗೆ ಸಂಬಂಧಪಟ್ಟಂತೆ ಅಂತ ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. 1927ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಾದ್ ಸತ್ಯಾಗ್ರಹವನ್ನು ಲೀಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಾರ್ಚ್ 20 ಡೇಟನ್ನು ನಾವು ನೋಡ್ಬೋದು, ಮಾರ್ಚ್ 20, 1927ನಲ್ಲಿ. ಸೊ ಈ ಒಂದು ಸೆಲೆಬ್ರೇಷನ್ ನಿನ್ನೆ ತಾನೇ ನಡೆದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಿರಲಿ. ದಲಿತರ ಅಭಿವೃದ್ಧಿಗಾಗಿ ಅನ್ಟಚಬಲ್ಸ್ಗೆ ಸಂಬಂಧಪಟ್ಟಂಥ ಅಪ್ಲಿಫ್ಟ್ಮೆಂಟನ್ನು ಮಾಡಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಕಷ್ಟು ಎಫರ್ಟ್ಸನ್ನು ಹಾಕಿದ್ದಾರೆ. ಅದರಲ್ಲೂ ಸೊಸೈಟಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅಂತ ಅವರ ಒಂದು ಎಫರ್ಟ್ಸ್ ಏನಿದೆಯಲ್ಲ ಇಮೆನ್ಸ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಸೊ ಇವಾಗ ನೋಡಿ, ದಲಿತರಿಗೆ ಸಂಬಂಧಿಸಿದಂತೆ ಈ ಒಂದು ಸತ್ಯಾಗ್ರಹದಲ್ಲಿ ಏನು ಮಾಡಲಾಗುತ್ತೆ ಅಂದರೆ, ಈ ಒಂದು ಟ್ಯಾಂಕಿಗೆ ಸಾಕಷ್ಟು ಜನ ಎಂಟ್ರ್ ಆಗ್ತಾರೆ, ಪಬ್ಲಿಕ್ಕಲ್ಲಿ ಇರ್ತಕ್ಕಂತಹ ವಾಟರ್ನ ಕನ್ಸ್ಯೂಮ್ ಮಾಡ್ತಾರೆ. ಸೊಸೈಟಿ ಲೆವೆಲಲ್ಲಿ ನಾವು ನೋಡಿದಾಗ ಪಬ್ಲಿಕ್ ಪ್ಲೇಸಲ್ಲಿರುವಂಥ ವಾಟರ್ನ ಮೊದಲು ಕನ್ಸಂಪ್ಷನ್ ಮಾಡಲಿಕ್ಕೆ ಅಲೌ ಮಾಡ್ತಾ ಇರಲಿಲ್ಲ. ಹಿಸ್ಟಾರಿಕಲಿ ನೋಡ್ತಾ ಇರುವಂಥ ಒಂದು ರಾಂಗ್ ಆಗಿ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಸ್ತುತವಾಗಿ ಈ ಒಂದು ಮೂಮೆಂಟ್ ನಡಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲರಿಗೂ ಸಹ ಪ್ರಚೋದನೆಯನ್ನು ಮಾಡೋದ್ರ ಮುಖಾಂತರ ಥೌಸಂಡ್ಸ್ ಆಫ್ ಪೀಪಲ್ಗಳು ಪಾರ್ಟಿಸಿಪೇಷನನ್ನು ಮಾಡಿ ಈ ಒಂದು ಟ್ಯಾಂಕಲ್ಲಿರ್ತಕ್ಕಂಥ ವಾಟರ್ನ ಕುಡಿದಿದ್ದಾರೆ. ಅದೇ ಮಹಾತ್ ಸತ್ಯಾಗ್ರಹ ಅಂತ ಅನಿಸ್ಕೊಳ್ಳುತ್ತೆ. ಸ್ವತಂತ್ರ ಸಿಗೋಕ್ಕಿನ್ನೂ ಮುಂಚೆ ಸಿವಿಲ್ ರೈಟ್ಸ್ ಮೂಮೆಂಟ್ ಅಂತ ಬಂದಾಗ ಇದೊಂದು ಬಿಗ್ಗೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಡಿಸ್ಕ್ರಿಮಿನೇಷನ್ ಪ್ರಾಕ್ಟೀಸಸನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ಪಬ್ಲಿಕ್ ಪ್ಲೇಸಸ್ ನಡಿಯಲ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ ತುಂಬ ಹೆಚ್ಚಾಗ್ತಾ ಇತ್ತು. ಇದನ್ನು ಚಾಲೆಂಜ್ ಮಾಡುವಂಥ ಹಂತದಲ್ಲಿ ಮಹಾತ್ ಸತ್ಯಾಗ್ರಹವನ್ನು ನಾವು ಗಮನಿಸ್ಬೋದು. ಸೊ ಇಲ್ಲಿ ಫೋಕಸ್ ಮಾಡ್ತಾ ಇರುವಂಥದ್ದು ಹ್ಯೂಮನ್ ಡಿಗ್ನಿಟಿ, ಈಕ್ವಲ್ ಆಗಿರ್ತಕ್ಕಂಥ ಒಂದು ನಾಗರಿಕತೆಯನ್ನು ನಾವಿಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ದಲಿತರಿಗೆ ಸಂಬಂಧಪಟ್ಟಂಥ ಒಂದು ಹಕ್ಕುಗಳನ್ನು ನೋಡೋದಾಗಿರ್ಬೋದು. ಈ ಒಂದು ಮೂಮೆಂಟು 1927ನಲ್ಲಿ ಆಗಿರುತ್ತೆ. ಗಾಂಧೀಜಿ ಅವರ ಒಂದು ಸಾಲ್ಟ್ ಸತ್ಯಾಗ್ರಹ ಅಂತ ಬಂದಾಗ 1930ನಲ್ಲಿ ಆಗಿರುತ್ತೆ. 3 ಇಯರ್ಸ್ ಡಿಫ್ರೆನ್ಸ್ ಇಲ್ಲಿ ಇದೆ. ಮೊದಲು ಮಹಾತ್ ಸತ್ಯಾಗ್ರಹ ಆಗುತ್ತೆ, ಅದಾದ ನಂತರ ಗಾಂಧೀಜಿಯವರ ಒಂದು ಸಾಲ್ಟ್ ಸತ್ಯಾಗ್ರಹ ಆಗುತ್ತೆ. ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಿರಲಿ. ಟೈಮ್ ಲೈನ್ನ ಆಧಾರದ ಮೇಲೆ ಸಹ ಕ್ವಶನ್ಸನ್ನು ಕೇಳ್ತಾರೆ. ಹಾಗೂ ಬಹುಮುಖ್ಯವಾಗಿ 1927 ಡಿಸೆಂಬರ್ ಮಂತಲ್ಲಿ ಅನದರ್ ಇಂಪಾರ್ಟೆಂಟ್ ಇವೆಂಟನ್ನು ಮಹಾದ್ ಪ್ಲೇಸಲ್ಲಿ ಕಾಣ್ಬೋದು. ಅಂಬೇಡ್ಕರ್ ಅವರು ಪಬ್ಲಿಕಲ್ಲಿ
ಮನುಸ್ಮೃತಿಯನ್ನು ಬರ್ನ್ ಮಾಡಿರುವಂಥದ್ದು. ಎನಿಷಿಯನ್ ಟೆಕ್ಸ್ಟ್ ಆಗಿರ್ತಕ್ಕಂಥ ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ಪಬ್ಲಿಕಲ್ಲಿ ಬರ್ನ್ ಮಾಡ್ತಾರೆ ಮಹಾತ್ ಪ್ಲೇಸ್ ನಡೆಯಲ್ಲಿ 1927 ಮಾಡುತ್ತಾರೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಆ್ಯಂಟಿ ಕಾಸ್ಟ್ ಮೂಮೆಂಟ್ಸ್ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಫೌಂಡೇಶನ್ ಮೂಮೆಂಟ್ಸ್ಗಳಂತಲೇ ಹೇಳ್ಬೋದು. ಇದರಿಂದ ಸಂವಿಧಾನಾತ್ಮಕವಾಗಿರುವಂಥ ಒಂದು ಐಡಿಯಲ್ಸ್ಗಳು ಫ್ರೇಮ್ ಆಗಿದ್ದಾವೆ. ಇವಾಗ ನಾವು ಸಮಾನತೆ ಅಂತ ಕಾಣ್ತೇವೆ. ಇದಕ್ಕೆಲ್ಲ ಕಾರಣಗಳೇನು? ಈ ರೀತಿಯಾದಂತಹ ಸತ್ಯಾಗ್ರಹಗಳು, ಇನಿಷಿಯೇಟಿವ್ಗಳಂತಲೇ ಹೇಳ್ಬೋದು. ಇದರಿಂದ ಒಂದು ಸೋಷಿಯಲ್ ಫ್ರೀಡಮನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ಪೊಲಿಟಿಕಲ್ ಫ್ರೀಡಮೂ ಸಹ ಇವಾಗಿದೆ ಅಂತ ಹೇಳ್ಬೋದು. ಇವತ್ತು ನಾವು ಸಂವಿಧಾನಾತ್ಮಕವಾಗಿ ಸಾಕಷ್ಟು ಸರ್ತಿ ಚರ್ಚೆ ಮಾಡ್ತೇವೆ. ಈಕ್ವಾಲಿಟಿ ಬಿಫೋರ್ ಲಾ ಆಗಿರ್ಬೋದು, ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಒಂದು ವ್ಯಾಲ್ಯೂಸ್ಗಳಾಗಿರ್ಬೋದು, ಯಾವ ರೀತಿಯಾಗಿ ಪಬ್ಲಿಕ್ ರಿಸೋರ್ಸಸ್ಗಳು ಎಲ್ಲರಿಗೂ ಸಹ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಇವೆಲ್ಲವಕ್ಕೂ ಸಹ ಒಂದು ಅಡಿಪಾಯ ಅಂತಲೇ ಹೇಳ್ಬೋದು ಮಹತ್ ಸತ್ಯಾಗ್ರಹ. 1927 ಲಾರ್ಜ್ ಸ್ಕೇಲಲ್ಲಿ ಒಂದು ದಲಿತ್ ಸಿವಿಲ್ ರೈಟ್ಸ್ ಮೂವ್ಮೆಂಟನ್ನು ಕಾಣ್ತಾ ಇದ್ದೇವೆ. ರೈಟ್ ಟು ಯೂಸ್ ಪಬ್ಲಿಕ್ ವಾಟರ್ ಟ್ಯಾಂಕ್ ಅನ್ನು ಸಹ ಇಲ್ಲಿ ಎನ್ಶೋರ್ ಮಾಡಲಾಗಿದೆ. ಈ ಒಂದು ಸತ್ಯಾಗ್ರಹ ನಮಗೆ ತುಂಬ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಸಹ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಒಂದು ಇಶ್ಯೂ ಆಗಿದೆ. ಇನ್ನು ಮುಂದಿನದಾಗಿ ಡೆಲ್ಲಿ ಹೈಕೋರ್ಟ್ ರೀಸ್ಟೋರ್ಸ್ ಪ್ಲೀ ಆನ್ ಅಬ್ಸೆನ್ಸ್ ಆಫ್ IPC ಸೆಕ್ಷನ್ 377 ಲೈಕ್ ಪ್ರೊವಿಷನ್ ಇನ್ BNS. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಆರ್ಟಿಕಲ್ನ ಒಂದು ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಡೆಲ್ಲಿ ಹೈಕೋರ್ಟ್ ಮುಂದೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಈ ಮೊದಲು IPC ಸೆಕ್ಷನಲ್ಲಿರ್ತಕ್ಕಂಥ 377 ಪ್ರೊವಿಷನ್ ಡ್ರಾಪ್ ಔಟ್ ಆಗಿದೆ. ಹೊಸದಾಗಿರುವಂತಹ ಒಂದು ಲಾ, ಭಾರತೀಯ ನ್ಯಾಯ ಸಂಹಿತೆ ನಡಿನಲ್ಲಿ ಈ ಒಂದು ಪ್ರೊವಿಷನ್ ಮಿಸ್ ಔಟ್ ಆಗ್ತಾ ಇದೆ ಅಂತ, ಇದನ್ನು ಮತ್ತೆ ರೀಸ್ಟೋರ್ ಮಾಡಬೇಕು ಅಂತ ಡೆಲ್ಲಿ ಹೈಕೋರ್ಟ್ ಮುಂದೆ ಒಂದು ಚಾಲೆಂಜ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಮುಖಾಂತರ, ಪಿಲ್ನ ಮುಖಾಂತರ ಇರುವಂತಹ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ಲೀಗಲ್ ಗ್ಯಾಪ್ ಇದೆ ಅಂತ ಕಾಣ್ಬೋದು. 2023 IPCಯನ್ನು ಬದಲಾವಣೆ ಮಾಡ್ತಾರೆ. IPC ಇಂಡಿಯನ್ ಪೀನಲ್ ಕೋಡ್ಗೆ ಸಂಬಂಧಪಟ್ಟಂಥ ಪ್ರೊವಿಷನ್ಸ್ಗಳನ್ನು ಚೇಂಜ್ ಮಾಡ್ತಾರೆ. ಅಲ್ಲಿರುವಂಥ ಒಂದು ಸೆಕ್ಷನ್ಸ್ಗಳನ್ನು ಬದಲಾವಣೆ ಮಾಡ್ತಾರೆ. ಇಂಟೆನ್ಷನ್ಸ್ಗಳನ್ನು ಸ್ವಲ್ಪ ಮಾಡಿಫಿಕೇಷನನ್ನು ಮಾಡೋದ್ರ ಮುಖಾಂತರ 2023 ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಭಾರತೀಯ ನ್ಯಾಯ ಸಂಹಿತೆ ನಡಿನಲ್ಲಿ 377 ಇನ್ಕ್ಲೂಡ್ ಮಾಡಿಲ್ಲ ಅನ್ನುವಂಥ ಒಂದು ಇಶ್ಯೂನ ನಾವು ನೋಡ್ತಾ ಇದ್ದೇವೆ. ಸೆಕ್ಷನ್ 377 ಮಿಸ್ಸಿಂಗ್ ಆಗಿದೆ. ಈ ಮೊದಲು IPC ನಡಿಯಲ್ಲಿ ನಾವು ಸೆಕ್ಷನ್ 377 ನೋಡ್ತಾ ಇದ್ವಿ. ಹಾಗಿದ್ರೆ ಸೆಕ್ಷನ್ 377 ನಮಗೇನು ಹೇಳುತ್ತೆ? ಅನ್ಯಾಚುರಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಅಫೆನ್ಸನ್ನು ನಾವು ಕಾಣ್ತೇವೆ. ಅನ್ಯಾಚುರಲ್ ನೋಡಿದರೆ ಒಂಥರ ಅಜೀಬ್ ಅನಿಸುತ್ತೆ. ಅನ್ಯಾಚುರಲ್ ಅಫೆನ್ಸಸ್ ಅಂತ ಬಂದಾಗ ಇವುಗಳನ್ನು ಕ್ರಿಮಿನಲೈಸ್ ಆಗಿ ಕ್ರಿಮಿನಲೈಸ್ಡ್ ಆಗಿ ಮಾಡಬೇಕು ಅನ್ನುವಂಥದ್ದನ್ನು ಸೆಕ್ಷನ್ 377 ಆಫ್ IPC ಹೇಳ್ತಾ ಇತ್ತು. ಅನ್ಯಾಚುರಲ್ ಅಫೆನ್ಸಸ್ ಅಂತಂದಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನ್ ಕನ್ಸೆನ್ಶುವಲ್ ಆ್ಯಕ್ಟ್ಸ್ಗಳನ್ನು ನಾವು ಕಾಣ್ತೇವೆ. ನಾನ್ ಕನ್ಸೆನ್ಶುವಲ್ ಅಂದರೆ ಒಪ್ಪಿಗೆ ಇಲ್ಲದೇ ಒಂದು ಅನ್ಯಾಚುರಲ್ ಆಗಿರ್ತಕ್ಕಂಥ ಸಿಚುವೇಶನ್ಸ್ಗಳು ನಡೀತಾ ಇದ್ದಾವೆ. ಅದರಲ್ಲೂ ಸೆಕ್ಷುವಲ್ ಅಫೆನ್ಸಸ್ಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಜನರಲ್ ಆಗಿ ಮೆನ್ಷನ್ ಮಾಡಿರೋದನ್ನು ಕಾಣ್ಬೋದು. ಸೆಕ್ಷುವಲ್ ಅಫೆನ್ಸಸ್ ಅಗೇನೆಸ್ಟ್ ಮೆನ್ ನೋಡ್ಬೋದು. ಹಾಗೂ ಮೈನರ್ ಮೇಲೆ ಏನಾದರೂ ಸೆಕ್ಷುವಲ್ ಆ್ಯಕ್ಟ್ ಆಗಿರುತ್ತಲ್ಲ, ಈ ಒಂದು ಹಂತದಲ್ಲೂ ಸಹ ಅನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಸ್ಥಿತಿಗತಿ ಅಂತಲೇ ಹೇಳ್ಬೋದು. ಹಾಗೂ ಎನಿಮಲ್ಸ್ಗಳ ಮೇಲೇನೂ ಸಹ ಒಂದು ಲೈಂಗಿಕ ದೌರ್ಜನ್ಯವೂ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ. ಇದಕ್ಕೆ ಯೂಸ್ ಮಾಡ್ತಕ್ಕಂಥ ವರ್ಡು ಬೆಸ್ಟಿಯಾಲಿಟಿ ಅಂತ. ಇಲ್ಲಿ ನಾವು ಅನ್ಯಾಚುರಲ್ ಆಗಿರುವಂಥ ಅಫೆನ್ಸಸ್ಗಳನ್ನು ಅಬ್ಸರ್ವ್ ಮಾಡ್ಬೋದಲ್ಲ. ಈ 4 ಸ್ಥಿತಿಗತಿಗಳ ನಡಿನಲ್ಲಿ ನಾನ್ ಕನ್ಸೆನ್ಶುವಲ್ ಆ್ಯಕ್ಟ್, ಸೆಕ್ಷುವಲ್ ಅಫೆನ್ಸಸ್ ಅಗೇನೆಸ್ಟ್ ಮ್ಯಾನ್, ಸೆಕ್ಷುವಲ್ ಆ್ಯಕ್ಟ್ ಆನ್ ಮೈನರ್ಸ್ ಹಾಗೂ ಬೆಸ್ಟಿಯಾಲಿಟಿ. ಇವೆಲ್ಲವನ್ನು ನಾವು ನೋಡಿದಾಗ ಅನ್ಯಾಚುರಲ್ ಆಗಿರ್ತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಹಾಗಾಗಿ ನಾವು ಅವರನ್ನು ಕ್ರಿಮಿನಲ್ ಚಾರ್ಜಸ್ ಮೇಲೆ ಒಳಗೆ ಹಾಕಬೇಕು ಅಂತ ಒಂದು ಲಾ ನಮಗೆ ಹೇಳ್ತಾ ಇದೆ. 2018 ತೆಗೆದುಕೊಂಡು ಬಂದಿರತಕ್ಕಂಥ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಏನು ಮಾಡುತ್ತೆ, ಅನ್ಯಾಚುರಲ್ ಅಫೆನ್ಸಸ್ ಅಂತ ಇರುತ್ತಲ್ಲ, ಈ ಒಂದು ಇಂಟೆನ್ಷನನ್ನು ಡೈಲ್ಯೂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. 2018 ತೆಗೆದುಕೊಂಡಿರುವಂಥ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತಂದರೆ ನವತೇಜ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸ್ ತುಂಬ ಇಂಪಾರ್ಟೆಂಟ್ ನಮಗೆ. ಈ ಒಂದು ಕೇಸ್ ನಡಿನಲ್ಲಿ ಯಾವ ರೀತಿಯಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂದರೆ, ಇವಾಗ ಸೇಮ್ ಸೆಕ್ಸ್ ರಿಲೇಷನನ್ನು ಅಲೋ ಮಾಡಿಬಿಡ್ತಾರೆ. ಈ ಮೊದಲು ಕ್ರಿಮಿನಲೈಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ವಲ್ಲ, ಇನ್ಮೇಲೆ ಯಾವುದೇ ರೀತಿಯಾಗಿ ಕ್ರಿಮಿನಲೈಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ, ಡಿಕ್ರಿಮಿನಲೈಸ್ ಆಗಿ ಮಾಡಿಬಿಡ್ತಾರೆ. ಕ್ರಿಮಿನಲ್ ಅಲ್ಲ ಅಂತ ಘೋಷಣೆನ ಮಾಡ್ಬೋದು. ಅಲೋ ಮಾಡ್ತಾ ಇದ್ದಾರೆ ಸೇಮ್ ಸೆಕ್ಸ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ವೆನ್ ಇಟ್ ಈಸ್ ಕನ್ಸೆನ್ಶುವಲ್. ಇಬ್ರಿಗೂ ಒಪ್ಪಿಗೆ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟನ್ನು ತೆಗೆದುಕೊಳ್ಳುತ್ತೆ. ನವತೇಜ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಕೇಸ್ ನಮಗೆ ತುಂಬ ಇಂಪಾರ್ಟೆಂಟು. ಮೇನ್ಸಲ್ಲಿ ಆಗಿರ್ಬೋದು, ಪ್ರಿಲಿಮ್ಸಲ್ಲಿ ಆಗಿರ್ಬೋದು, ಈ ಒಂದು ಇಶ್ಯೂನ ನಾವು ಮಿಸ್ ಮಾಡುವಂತಿಲ್ಲ.
ಸೆಕ್ಷನ್ 377 ಅಡಿಯಲ್ಲಿ ಈ ಮೊದಲು ಕ್ರಿಮಿನಲೈಸ್ ಕಂಡೀಷನನ್ನು ಕಾಣ್ತಾ ಇದ್ವಿ. ಇದಾದ ನಂತರ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಏನು ಮಾಡ್ತಾರೆ, ಈ ಒಂದು ಇಶ್ಯೂನ ಡ್ರಾಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು, ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಭಾರತೀಯ ನ್ಯಾಯ ಸಂಹಿತೆ 2024 ಜುಲೈ 1 ಇಂಪ್ಲಿಮೆಂಟ್ ಆಗೋದನ್ನು ನೋಡ್ತಾ ಇದ್ದೇವೆ. IPCಯನ್ನು ರಿಮೂವ್ ಮಾಡಿ BNS ಬರುತ್ತೆ. ಸೊ ಇಲ್ಲಿ 377 ಕಂಪ್ಲೀಟ್ ಆಗಿ ಹೋಗಿರೋದನ್ನು ನೋಡ್ಬೋದು. ಇದರಿಂದ ಒಂದು ಲೀಗಲ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಆಲ್ಮೋಸ್ಟ್ 1.5 ಇಯರ್ಸ್ ಆಗಿದೆ ಅಂತಲೇ ಅನ್ಕೋಬಹುದು. ಈ ಒಂದು ಹಂತದಲ್ಲಿ ಮೇಲ್ ರಿಲೇಟೆಡ್ ಇರುವಂಥ ಒಂದು ವಿಕ್ಟಿಮ್ ಏನಾದರೂ ಇದ್ದರೆ ಅಲ್ವಾ, ಈ ಮೊದಲು ಮೆನ್ ಮೇಲೆ ಏನಾದರೂ ಸೆಕ್ಷುವಲ್ ಆ್ಯಕ್ಟ್ ಆದಾಗ ಅಥವಾ ಆ್ಯನಿಮಲ್ಸ್ಗಳ ಮೇಲೆ ಆದಾಗ, ಮೈನಾರಿಟಿ ಮೇಲೆ ಆದಾಗ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತಲ್ಲ. ಹಾಗಾಗಿ IPCಯನ್ನು ನಾವು ಯಾಕೆ ಮಿಸ್ ಔಟ್ ಮಾಡಬೇಕು ಅಂದರೆ, ಈ ಪ್ರೊವಿಷನನ್ನು ಪರ್ಟಿಕ್ಯುಲರ್ಲಿ 377 ಇರ್ತಕ್ಕಂಥ ಪ್ರೊವಿಷನ್ಸನ್ನು ಯಾಕೆ ಮಿಸ್ ಔಟ್ ಮಾಡಬೇಕು ಅಂತ ಚಾಲೆಂಜನ್ನು ಇಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಒಂದು ಲೀಗಲ್ ಗ್ಯಾಪ್ ಏನಿದೆಯಲ್ಲ, ಇದನ್ನು ಎಕ್ಸಾಮಿನೇಷನ್ ಮಾಡ್ತಾ ಇದೆ ಡೆಲ್ಲಿ ಹೈಕೋರ್ಟ್ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಬಿಕಾಸ್ ಇವಾಗ ರೇಪ್ ಪ್ರೊವಿಷನ್ಸ್ ಅಂತ ಬಂದಾಗ ಕೇವಲ ಮಹಿಳೆಯರ ಮೇಲೆ ಆಗಿರುವಂಥ ರೇಪನ್ನು ನೋಡ್ತೇವೆ. ಒಂದು ವೇಳೆ ಮೆನ್ ವಿಕ್ಟಿಮ್ ಇದ್ದರೆ, ಸೊ ಇವುಗಳೆಲ್ಲವನ್ನು ನಾವು ಅಡ್ರೆಸ್ ಮಾಡಬೇಕು ಅಂತಂದರೆ ಲೀಗಲ್ ಪ್ರೊಸೆಸ್ ಇಂಪಾರ್ಟೆಂಟ್ ಆಗುತ್ತಲ್ಲ. ಟ್ರಾನ್ಸ್ಜೆಂಡರ್ ಮೇಲೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಲಾ ಇರಬೇಕು ಇದಕ್ಕೋಸ್ಕರ ಅಂತಲೇ. ಹಾಗಾಗಿ ಈ ಒಂದು ಪಿಟಿಷನನ್ನು ಚಾಲೆಂಜ್ ಮಾಡಿದರೆ ಏನಾದರೂ ಒಂದು ಲೆಜಿಸ್ಲೇಟಿವ್ ನಡೆಯಲ್ಲಿ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಬಿಕಾಸ್ ಈ ಒಂದು ಪಿಟಿಷನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅಂತಂದರೆ ಲೆಜಿಸ್ಲೇಟಿವ್ ಇಂಟರ್ವೆನ್ಷನ್ ಇಲ್ಲಿ ಆಗಬೇಕು, ಲಾ ನಡೆಯಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, IPCಯನ್ನು ಬದಲಾವಣೆ ಮಾಡೋದ್ರ ಮುಖಾಂತರ BNS ಅಂತ ನೋಡ್ತೇವೆ, ಭಾರತೀಯ ನ್ಯಾಯ ಸಂಹಿತೆ. ಇದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ CRPCಯನ್ನು ಸಹ ಬದಲಾವಣೆ ಮಾಡಿದರೆ, ಎವಿಡೆನ್ಸ್ ಆ್ಯಕ್ಟನ್ನು ಸಹ ಬದಲಾವಣೆಯನ್ನು ಮಾಡಿದ್ದಾರೆ. ಯಾವ ಹೊಸ ನೇಮ್ನಿಂದ ಕರೀತಾರೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. CRPC ಹಾಗೂ ಎವಿಡೆನ್ಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಂಥ ಹೊಸ ನೇಮ್ಗಳು ಯಾವ ರೀತಿಯಾಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ರೀಸ್ಟೋರಿಂಗ್ ರೈಟ್ಸ್. ಅಡಾಪ್ಟಿವ್ ಮದರ್ಸ್ ಹ್ಯಾವ್ ದ ಸೇಮ್ ರೈಟ್ಸ್ ಆ್ಯಸ್ ಬಯಾಲಜಿಕಲ್ ಮದರ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಪಾಲಿಟಿಯಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಇವಾಗ ಅಡಾಪ್ಟಿವ್ ಮದರ್ಸ್ ಇರ್ತಲ್ಲ ಅವ್ರಿಗೋಸ್ಕರ ಅಂತಲೇ 12 ವೀಕ್ಸ್ ಅಷ್ಟು ಪೇಯ್ಡ್ ಲೀವನ್ನು ಕೊಡಬೇಕು, ಪೇಯ್ಡ್ ಮೆಟರ್ನಿಟಿ ಲೀವನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನನ್ನು ಮಾಡಿದ್ದಾರೆ. ಅಂದರೆ ಈ ಮೊದಲು ಅಲೌ ಮಾಡ್ತಾಯಿದ್ರು, ಆದರೆ ಅಡಾಪ್ಟಿವ್ ಮಾಡ್ತಕ್ಕಂಥ ಹಂತದಲ್ಲಿ ಚೈಲ್ಡ್ ಏಜ್ನ ಒಂದು ರೆಸ್ಟ್ರಿಕ್ಷನನ್ನು ಕಾಣ್ತಾ ಇದ್ವಿ, ಲೆಸ್ ದೆನ್ 3 ಮಂತ್ ಇರಬೇಕು. ಇಲ್ಲಿ ಪ್ರೊಸೀಜರ್ಗೆ ಸಂಬಂಧಿಸಿದಂತೆ ನಾವು ನೋಡಿದಾಗ 3 ಮಂತ್ಸ್ ಹೆಚ್ಚು ಕಮ್ಮಿ ಆಗಿ ಹೋಗ್ಬಿಡ್ತಿತ್ತು. ಹಾಗಾಗಿ ಸಾಕಷ್ಟು ಜನರಿಗೆ ಈ ಒಂದು ಬೆನಿಫಿಟನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೀಸನ್ಸ್ಗಳನ್ನು ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಮೇನ್ಸ್ ಲೆವೆಲಲ್ಲಿ ತುಂಬ ಹೋಲಿಸ್ಟಿಕ್ ಆಗಿರುವಂಥ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದು. 12 ವೀಕ್ಸ್ ಪೇಯ್ಡ್ ಮೆಟರ್ನಿಟಿ ಲೀವನ್ನು ಪ್ರೊವೈಡ್ ಮಾಡ್ತಾ ಇದ್ದಾರಲ್ವಾ, ರಿಗಾರ್ಡ್ಲೆಸ್ ಆಫ್ ಚೈಲ್ಡ್ಸ್ ಏಜ್, ವೆರಿ ಇಂಪಾರ್ಟೆಂಟ್. ಕೋರ್ಟ್ನ ಅಬ್ಸರ್ವೇಷನ್ ರೂಲಿಂಗ್ ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಕೋರ್ಟ್ನ ಪರ್ಸ್ಪೆಕ್ಟಿವ್ ಯಾವ ರೀತಿ ಆಗಿದೆ, ವರ್ಕಿಂಗ್ ವುಮನ್ ರಿಲೇಟೆಡ್ ಇರುವಂತೆ ಒಂದು ಬೇಸಿಕ್ ರೈಟನ್ನು ನಾವು ಪ್ರೊವೈಡ್ ಮಾಡಬೇಕಾಗಿದೆ. ಬೇಸಿಕ್ ಹ್ಯೂಮನ್ ರೈಟ್ಸನ್ನು ನಾವಿಲ್ಲಿ ಎನ್ಶೋರ್ ಮಾಡೋದು ಇಂಪಾರ್ಟೆಂಟು ಅನ್ನುವಂಥದ್ದಾಗಿರ್ಬೋದು. ತಾಯಿ ಹಾಗೂ ಮಗುವಿನ ಮಧ್ಯೆ ಒಂದು ಬಾಂಡಿಂಗನ್ನು ತರೋದು ತುಂಬ ಇಂಪಾರ್ಟೆಂಟ್. ಬಾಂಡಿಂಗ್ ಈಸ್ ಎಸೆನ್ಷಿಯಲ್, ಕೇರಿಂಗ್ ಈಸ್ ಎಸೆನ್ಷಿಯಲ್. ಹಾಗಾಗಿ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಬೇಕಾಗತ್ತೆ ಮದರ್ಹುಡ್ನ ಸಂದರ್ಭದಲ್ಲಿ. ಇವೆಲ್ಲ ಕಾರಣಗಳನ್ನು ಇಟ್ಕೊಂಡಿದ್ದಾರೆ. ಇದರಿಂದಾಗಿ ಅಡಾಪ್ಷನನ್ನು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಲೆಜಿಟಿಮೇಟ್ ಪಾತ್ವೇ ಅಂತಲೇ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಲೀಗಲಿ ಒಂದು ರಿಕಗ್ನೈಸೇಷನ್ ಸಿಕ್ಕಂಗಾಗಿದೆ ಅಂತಲೇ ಹೇಳ್ಬೋದಲ್ವಾ. ಇವಾಗ ಬಯಾಲಜಿಕಲ್ ಮದರ್ ಆಗಿರ್ಬೋದು, ಅಡಾಪ್ಟಿವ್ ಮದರ್ ಆಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ಸೇಮ್ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟೀಸನ್ನು ತೋರಿಸ್ಬೇಕಾಗತ್ತೆ ವೆನ್ ಇಟ್ ಕಮ್ಸ್ ಟು ದಿ ಕೇರ್ ಗಿವಿಂಗ್ ರೋಲ್. ಎಮೋಷ್ನಲ್ ಬಾಂಡಿಂಗನ್ನು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ, ಒಂದು ಟೈಮನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಪ್ರೆಸೆನ್ಸು ಸಹ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೇರೆಂಟಿಂಗ್ ಅಂತ ಬಂದಾಗ ಕೇವಲ ಒಂದು ಬಯಾಲಜಿಕಲ್ ಆಸ್ಪೆಕ್ಟ್ನ ಮುಖಾಂತರ ಮಾತ್ರ ಇರೋದಿಲ್ಲಲ್ವಾ. ಇಲ್ಲಿ ಒಂದು ಕೋರ್ಟ್ನ ರಿಕಗ್ನೈಸೇಷನ್ ಯಾವ ರೀತಿ ಆಗಿದೆ ಅಂತಂದರೆ, ಅಡಾಪ್ಟೇಷನ್ಗೆ ಸಂಬಂಧಪಟ್ಟಂತೆ ಒಂದು ಲೀಗಲ್ ಸ್ಟೇಟಸನ್ನು ಎನ್ಹಾನ್ಸ್ ಮಾಡಿರೋದ್ರಿಂದ ರಿಪ್ರೊಡಕ್ಟಿವ್ ಅಟಾನಮಿಗೆ ಒಂದು ಎಕ್ಸ್ಪ್ರೆಷನನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಜನರಿಗೆ ಇವಾಗ ಬಯಾಲಜಿಕಲ್ ಚೈಲ್ಡನ್ನು ಪಡೆದುಕೊಳ್ಬೇಕು ಅನ್ನುವಂಥ ಸ್ಥಿತಿಗತಿಗಳು ಇರೋದಿಲ್ಲ. ಸಾಕಷ್ಟು ಕಾರಣಗಳು ಇರ್ಬೋದು. ಆದರೆ ಮಗು ಬೇಕು ಅನ್ನುವಂಥ ಒಂದು ಇಚ್ಛೆ ಇರುತ್ತೆ ಅಂದಾಗ ಅವರು ಇಮಿಡಿಯೇಟಾಗಿ ಅಡಾಪ್ಟನ್ನು ಮಾಡ್ಕೋಬಹುದು. ಹಾಗೂ ಈ ಒಂದು ಬದಲಾವಣೆ ಚೈಲ್ಡ್ ವೆಲ್ಫೇರನ್ನು ಎನ್ಶೋರ್ ಮಾಡ್ತಾ ಇದೆ ಅಲ್ವಾ. ಎಮೋಷ್ನಲ್ ಸಪೋರ್ಟನ್ನು ಮಕ್ಕಳಿಗೆ ಕೊಡಲೇಬೇಕಾಗುತ್ತೆ. ಅರ್ಲಿ ಡೇಸ್ ನಡಿನಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಟೆಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ, ಫ್ಯಾಮಿಲಿಯೊಂದಿಗೆ ಒಂದು ಕನೆಕ್ಷನನ್ನು ಎನ್ಹಾನ್ಸ್ ಮಾಡಬೇಕು, ಹೆಲ್ದಿ ಸಪೋರ್ಟನ್ನು ಮಾಡಬೇಕು ಅಂತಂದರೆ ಅರ್ಲಿ ಡೇಸ್ ನಡಿನಲ್ಲಿ ಬಾಂಡಿಂಗ್ ಚೆನ್ನಾಗಿ ಆಗಬೇಕು ಅಂತಲೇ ಹೇಳ್ಬೋದು. ಜೊತೆಗೆ ಜೆಂಡರ್ ನ್ಯೂಟ್ರಲ್ ಪೇರೆಂಟಿಂಗನ್ನು ಸಹ ಇವರು ಎಂಫಸಿಸ್ ಮಾಡಿದ್ದಾರೆ. ಇದ್ರ ಬಗ್ಗೆಯೂ ಸಹ ನಾವು ನೋಡಿದ್ವಿ. ಜೆಂಡರ್ ನ್ಯೂಟ್ರಲ್ ಪೇರೆಂಟಿಂಗ್ ಅಂತ ಬಂದಾಗ ಇವಾಗ ಪೆಟರ್ನಿಟಿ ಲೀವನ್ನು ಯಾಕೆ ನಾವು ರಿಕಗ್ನೈಸ್ ಮಾಡಬಾರ್ದು, ಅದರಲ್ಲೂ ಮಕ್ಕಳನ್ನು ದತ್ತು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ. ಏಕೆಂದರೆ ಪೇರೆಂಟಿಂಗ್ ಅನ್ನೋದು ಒಂದು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ.
ನಮ್ಮ ಒಂದು ಪೆಟ್ರಾರ್ಕಿಯಲ್ ಅಸಂಪ್ಷನ್ಸಿಂದ ನಾವು ಹೊರಗಡೆ ಬರ್ತಾ ಇದ್ದೀವಿ ಅಂತ ಹೇಳ್ಬೋದು. ಸಮಾಜ ಸಾಕಷ್ಟು ಬದಲಾವಣೆಯನ್ನು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಜಡ್ಜ್ಮೆಂಟ್ ಯಾಕೆ ಮ್ಯಾಟ್ರ್ ಆಗುತ್ತೆ? ಇಲ್ಲಿ ಇಕ್ವಾಲಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಜಸ್ಟಿಸನ್ನು ಎನ್ಶೋರ್ ಮಾಡ್ತಾ ಇದ್ದಾರೆ, ಒಂದು ಡಿಸ್ಕ್ರಿಮಿನೇಷನನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಕೇವಲ ಬಯಾಲಜಿಕಲ್ ಮದರ್ಸ್ಗಳಿಗೆ ಮಾತ್ರ ನಾವು ಫೆಸಿಲಿಟೀಸನ್ನು ಕೊಡುವಂಥದ್ದಲ್ಲ, ಅಡಾಪ್ಟಿವ್ ಮದರ್ಸ್ಗೂ ಸಹ ಇವಾಗ ಡಿಸ್ಕ್ರಿಮಿನೇಷನ್ ಇಲ್ಲದೆ ಇರುವಂತಹ ಒಂದು ಬ್ಯಾರಿಯರನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಫ್ಯಾಮಿಲಿ ಸ್ಟ್ರಕ್ಚರ್ ನಡೆಯಲ್ಲಿ ಒಂದು ಸ್ಟೆಬಿಲಿಟಿನ ತರಲಿಕ್ಕೆ ಮುಂದಾಗ್ತಾ ಇರುವಂಥದ್ದು, ವರ್ಕಿಂಗ್ ವುಮನ್ಗೆ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಒಂದೆಡೆ ಮಹಿಳೆಗೆ ಸಂಬಂಧಿಸಿದಂಥ ಸಪೋರ್ಟನ್ನು ನೋಡ್ತಾ ಇದ್ದೇವೆ, ಇನ್ನೊಂದೆಡೆ ನೋಡುವಂಥದ್ದಾದರೆ ಚೈಲ್ಡ್ ರೈಟ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ನೋಡ್ಬೋದು. ಇದರಿಂದ ಒಂದು ಲೀಗಲ್ ಅಡಾಪ್ಷನನ್ನು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಎಕನಾಮಿಕ್ ಸೆಕ್ಯೂರಿಟಿನೂ ಸಹ ನಾವು ಇಲ್ಲಿ ಎನ್ಶೋರ್ ಮಾಡಬಹುದು. ಮಹಿಳೆಯರು ಈ ಒಂದು ಸಿಚುವೇಶನ್ ನಡೆಯಲ್ಲಿ ಜಾಬನ್ನು ಬಿಡ್ತಕ್ಕಂಥ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ. ಹಾಗಾಗಿ ಇಲ್ಲಿರುವಂಥ ಒಂದು ಲ್ಯಾಂಡ್ ಮಾರ್ಕ್ ಚೇಂಜಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೆಂಡರ್ ಜಸ್ಟಿಸನ್ನು ಇಲ್ಲಿ ಒದಗಿಸ್ದಂಗೆ ಆಗ್ತಾ ಇದೆ. ಸೋಷಿಯಲ್ ಸೆಕ್ಯೂರಿಟಿ ಆಗಿರ್ಬೋದು. ಇಲ್ಲಿ ಒಂದು ರಿಪ್ರೊಡಕ್ಟಿವ್ ಅಟಾನಮಿನೂ ಸಹ ಎನ್ಶೋರ್ ಮಾಡ್ತಾ ಇದೆ. ಯಾವುದೇ ಒಂದು ಜಡ್ಜ್ಮೆಂಟನ್ನು ತೆಗೆದುಕೊಂಡಾಗ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ಗಳು ಎಷ್ಟು ಮಲ್ಟಿ ಡೈಮೆನ್ಷನಲ್ಲಿ ಥಿಂಕ್ ಮಾಡ್ತಾರೆ ಅಂತ ವಿಚಾರ ಮಾಡಿ. ತೆಗೆದುಕೊಳ್ಳುವಂಥ ಒಂದು ಜಡ್ಜ್ಮೆಂಟ್ ಸಾಕಷ್ಟು ಸೆಕ್ಷನ್ಸ್ಗಳಿಗೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅದರಲ್ಲೂ ಸೊಸೈಟಲ್ ಲೆವೆಲಲ್ಲಿ ಇರ್ತಕ್ಕಂಥ ನಾರ್ಮ್ಸಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರಲ್ಲ, ಇದರಿಂದ ಒಂದು ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಪಾಲಿಸೀಸ್ಗಳನ್ನು ತೆಗೆದುಕೊಂಡು ಬರ್ತಾರೆ ಅಥವಾ ಸಜೆಷನ್ಸನ್ನು ಮಾಡ್ತಾರೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಅನ್ಡೆಮೊಕ್ರಾಟಿಕ್ ಪೊಲಿಟಿಕ್ಸ್ ಇನ್ ಗ್ರೇಟ್ ನಿಕೋಬಾರ್ ಓವರ್ ಲ್ಯಾಂಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ IR ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. GS ಪೇಪರ್ 3 ಅಂತ ಬಂದಾಗ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ನಡೆಯಲ್ಲೂ ಸಹ ಈ ಒಂದು ಇಶ್ಯೂನ ನಾವು ನೋಡ್ಬೋದು. ಎನ್ವಿರಾನ್ಮೆಂಟಲ್ ಕನ್ಸರ್ನೂ ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಗ್ರೇಟ್ ನಿಕೋಬಾರ್ಗೆ ಸಂಬಂಧಪಟ್ಟಂಥ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟನ್ನು ಸರ್ಕಾರ ಇವಾಗ ಅನೌನ್ಸ್ ಮಾಡಿದೆ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ರಿಲೇಟೆಡ್ ಇರುವಂತೆ ಬದಲಾವಣೆಯನ್ನು ಮಾಡಬೇಕು ಅಂತ ಕೆಲವೊಂದಿಷ್ಟು ಕ್ರಿಟಿಕಲ್ ಪಾಯಿಂಟ್ಸನ್ನು ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಈ ಒಂದು ಇನಿಷಿಯೇಟಿವ್ ಅನ್ಫೇರ್ ಇದೆ ಅಥವಾ ಇಂಡಿಜಿನಸ್ ಪೀಪಲ್ಗೆ ಹಾರ್ಮ್ಫುಲ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ, ಎನ್ವಿರಾನ್ಮೆಂಟ್ ಮೇಲೆ ಒಂದು ಥ್ರೆಟನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಗ್ರೇಟ್ ನಿಕೋಬಾರ್ ಮೆಗಾ ಪ್ರಾಜೆಕ್ಟ್ನ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಏನು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಒಂದೆಡೆ ಫ್ಯೂ ಪಾಯಿಂಟ್ಸ್ಗಳನ್ನು ಸಹ ನೋಡುವಂಥದ್ದು. ಈ ಮೊದಲು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಚರ್ಚೆನ ಮಾಡಿದ್ದೀವಿ. ಇಲ್ಲಿ ಒಂದು ರೀಕಲೆಕ್ಷನ್ಸನ್ನು ಮಾಡ್ಕೊಳ್ತಾ ಇದ್ದೀವಿ, ಯಾವ ರೀತಿ ಅಂತ ಕ್ರಿಟಿಕಲ್ ಪಾಯಿಂಟ್ಸ್ಗಳು ಇಲ್ಲಿದ್ದಾವೆ ಅಂತ. ಗ್ರೇಟ್ ನಿಕೋಬಾರ್ ಮೆಗಾ ಪ್ರಾಜೆಕ್ಟ್ ಅಂತ ಬಂದಾಗ ಇದೊಂದು ಲಾರ್ಜ್ ಸ್ಟ್ರಾಟಜಿಕ್ ಡೆವಲಪ್ಮೆಂಟ್ ಪ್ಲಾನ್ ಅಂತಲೇ ಹೇಳ್ಬೋದು. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಲೊಕೇಶನನ್ನು ನೋಡಿದಾಗ ಇದು ನಮಗೆ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟಿನ ತರೋದ್ರ ಮುಖಾಂತರ ಅದರಲ್ಲೂ ನಾವು ಪೋರ್ಟನ್ನು ಡೆವಲಪ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ನ ಮುಖಾಂತರ ಒಂದು ಟೌನ್ಶಿಪ್ಪನ್ನು ಇಲ್ಲಿ ತರುವಂಥದ್ದಾಗಿರ್ಬೋದು, ಪವರ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸನ್ನು ಮಾಡ್ತಾ ಇರುವಂಥದ್ದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸನ್ನು ನಾವಿಲ್ಲಿ ಡೆವಲಪ್ ಮಾಡುವಂಥದ್ದಾಗಿರ್ಬೋದು. ಇವೆಲ್ಲವನ್ನು ನಾವು ನೋಡಿದಾಗ ಒಂದು ಡೆವಲಪ್ಮೆಂಟಲ್ ಕಂಡೀಷನ್ಸನ್ನು ತರ್ತಾ ಇದ್ದೀವಿ. ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇಂಡೋ ಪೆಸಿಫಿಕ್ ರೀಜನ್ ನಡೆಯಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆದರೆ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಏನು ಚಾಲೆಂಜಸ್ಗಳಿದ್ದಾವೆ, ಯಾವ ರೀತಿಯಂಥ ಒಂದು ಕಾಂಟ್ರವರ್ಸಿಯನ್ನು ಇದು ಕ್ರಿಯೇಟ್ ಮಾಡಿದೆ ಅಂತಂದಾಗ, ಇವಾಗ ಫಾರೆಸ್ಟ್ ಲ್ಯಾಂಡ್ ಇರುತ್ತಲ್ಲ, ಇದನ್ನು ನಾವು ನಾನ್ ಫಾರೆಸ್ಟ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಬೇಕು ಪ್ರಥಮ ಹಂತದಲ್ಲಿ. ಈ ಒಂದು ಸಿಚುವೇಶನನ್ನು ನೋಡಿದಾಗ ಕೆಲವೊಂದಿಷ್ಟು ಟ್ರೈಬಲ್ ಗ್ರೂಪ್ಸ್ಗಳು ಲ್ಯಾಂಡನ್ನು ಹೊಂದಿದ್ದಾರೆ, ಇನ್ನು ನಾನ್ ಟ್ರೈಬಲ್ ಪೀಪಲ್ಗಳು ಸಹ ಇರೋದನ್ನು ನಾವು ಗಮನ ಹರಿಸ್ಬೋದು. ನಾನ್ ಟ್ರೈಬಲ್ ಸೆಟ್ಲರ್ಸ್ಗಳು ಇದ್ದಾರೆ, ಕೆಲವು ಫ್ಯಾಮಿಲೀಸ್ಗಳು ಇದ್ದಾರೆ. ಇವ್ರಿಗೆ ಕೊಡ್ತಾ ಇರತಕ್ಕಂಥ ಒಂದು ಕಂಪೆನ್ಸೇಷನ್ ಏನಿದೆಯಲ್ಲ ತುಂಬ ಕಡಿಮೆ ಇದೆ ಅನ್ನುವಂಥ ಒಂದು ಅಲಿಗೇಷನನ್ನು ಕಾಣ್ಬೋದು. ಟೂ ಲೋ ಆಗಿರ್ತಕ್ಕಂಥ ಕಂಪೆನ್ಸೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಫೇರ್ನೆಸ್ಸನ್ನು ಎನ್ಶೋರ್ ಮಾಡ್ತಾ ಇಲ್ಲ. ಲ್ಯಾಂಡನ್ನು ಅಕ್ವಿಸಿಷನ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ನಡೆಯಲ್ಲಿ ಫೇರ್ನೆಸ್ಸನ್ನು ಸಹ ತೆಗೆದುಕೊಂಡು ಬರ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಫ್ಯಾಮಿಲಿಗಳು ಇವಾಗ ರಿಸ್ಕಲ್ಲಿ ಬರುವಂಥ ಸಾಧ್ಯತೆ ಇದೆ. ಇದರಿಂದಾಗಿ ಅವರ ಒಂದು ಲೈವ್ಲಿಹುಡ್ಡು ಸಹ ಲಾಸ್ ಆಗುತ್ತೆ. ಸರ್ಕಾರ ಎನ್ಕ್ರೋಚ್ಮೆಂಟ್ ಮಾಡೋದ್ರ ಮುಖಾಂತರ ಸರಿಯಾದಂಥ ಒಂದು ಕಂಪೆನ್ಸೇಷನ್ ಕೊಡಬೇಕು ಅನ್ನುವಂಥ ಒಂದು ಕನ್ಸರ್ನ್ ಇದೆ. ಅನದರ್ ಥಿಂಗ್ ಅಂತಂದರೆ, ಇವಾಗ ಇಂಡಿಜಿನಸ್ ಪೀಪಲ್ ಅಂತ ನೋಡ್ತೇವೆ, ಶಾಂಪೇನ್ನ ಒಂದು ಪ್ರೆಸೆನ್ಸನ್ನು ನಾವು ಕಾಣ್ಬೋದು. ಇವರೆಲ್ಲರೂ ಸಹ PVTGs ನಡೆಯಲ್ಲಿ ಕಂಡು ಬರ್ತಾರೆ. ಟ್ರೈಬಲ್ ಗ್ರೂಪ್ ಅಂತ ನಾವು ನೋಡಿದಾಗ PVTGs ನಡೆಯಲ್ಲಿ ಶಾಂಪೇನನ್ನು ನೋಡ್ಬೋದು. ಹಾಗೂ ನಿಕೋಬಾರಿ ಕಮ್ಯುನಿಟಿಯನ್ನು ಸಹ ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ. ಆದಿವಾಸಿಗಳಿಗೆ ಯಾವ ರೀತಿಯಂಥ ತೊಂದರೆಗಳಾಗುತ್ತೆ, ಆನ್ಸಿಸ್ಟ್ರಲ್ ಲ್ಯಾಂಡ್ಸ್ಗಳು ಲಾಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇವರಿಗೆ ಸಂಬಂಧಪಟ್ಟಂಥ ಒಂದು ಲ್ಯಾಂಡ್ ರೈಟನ್ನು ಫಾರೆಸ್ಟ್ ರೈಟ್ ಆ್ಯಕ್ಟ್ 2006 ನಡಿನಲ್ಲಿ ಕಾಣ್ಬೋದು. ಇಂಡಿವಿಜುವಲ್ ರೈಟ್ ಅಂತಲೂ ಕೊಡ್ತಾರೆ, ಕಮ್ಯುನಿಟಿ ಲೆವೆಲಲ್ಲೂ ರೈಟನ್ನು ಕೊಡ್ತಾರೆ. ಇಂಡಿವಿಜುವಲ್ ಲೆವೆಲಲ್ಲಿ ಅಂತ ಬಂದಾಗೂ ಸಹ ಒಂದು ಲ್ಯಾಂಡ್ ಟೈಟಲನ್ನು ಎನ್ಶೋರ್ ಮಾಡುತ್ತೆ ಫಾರೆಸ್ಟ್ ರೈಟ್ ಆ್ಯಕ್ಟ್ 2006. ಇವಾಗ ಅವ್ರಿಗೆ ಇರುವಂಥ ಒಂದು ಆನ್ಸಿಸ್ಟ್ರಲ್ ಲ್ಯಾಂಡು ಸಹ ಲಾಸ್ ಆಗುತ್ತೆ, ಕಲ್ಚರಲ್ ಡಿಸ್ರಪ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಟ್ರೆಡಿಷ್ನಲ್ ಲೈವ್ಲಿಹುಡ್ಡು ಸಹ ಲಾಸ್ ಆಗುತ್ತೆ ಅಂತ ಹೇಳ್ಬೋದು.
ಡಿಸಿಷನ್ ಮೇಕಿಂಗ್ ನಡಿನಲ್ಲಿ ಅವರ ಒಂದು ಪಾರ್ಟಿಸಿಪೇಷನ್ನೇ ಕಡಿಮೆ ಆಗುವಂಥ ಸಾಧ್ಯತೆಗಳಿರ್ಬೋದು. ಅವರ ಒಂದು ನಿರ್ಧಾರವನ್ನೇ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಕಂಪೆನ್ಸೇಷನನ್ನು ಕೊಟ್ಟು ಸೈಲೆಂಟ್ ಮಾಡ್ತಾ ಇರುವಂಥ ಸ್ಥಿತಿಗತಿಗಳು ಬಂದೇ ಬರ್ತವೆ ಅಂತ. ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಅಂತ ಬಂದಾಗ ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದು ರೈನ್ ಫಾರೆಸ್ಟ್ ಕಂಡೀಷನನ್ನು ನೋಡ್ತೇವೆ. ರೈನ್ ಫಾರೆಸ್ಟ್ ಇದೆ ಅಂತಂದರೆ ಡೆಫಿನೆಟ್ಲಿ ದೆರ್ ಇಸ್ ಅ ಬಯೋಡೈವರ್ಸಿಟಿ ರಿಚ್ನೆಸ್. ಬಯೋಡೈವರ್ಸಿಟಿ ಚೆನ್ನಾಗಿದೆ, ವೆರಿ ಯೂನಿಕ್ ಆಗಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಲಾರ್ಜ್ ಸ್ಕೇಲಲ್ಲಿ ಡೆವಲಪ್ಮೆಂಟ್ ಮಾಡೋದ್ರಿಂದ ಎಕಲಾಜಿಕಲ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತಲೇ ಗಮನ ಹರಿಸ್ಬೋದು. ಸೊ ಗವರ್ನೆನ್ಸ್ ಇಶ್ಯೂಸ್ ಅಥವಾ ಲೀಗಲ್ ಲೆವೆಲಲ್ಲಿರ್ತಕ್ಕಂಥ ಚಾಲೆಂಜಸ್ ಅಂತ ಬಂದಾಗ ಫಾರೆಸ್ಟ್ ರೈಟ್ಸ್ ಆ್ಯಕ್ಟಲ್ಲಿರ್ತಕ್ಕಂಥ ಪ್ರೊವಿಷನ್ಸನ್ನು ಇದು ವೈಲೇಟ್ ಮಾಡುತ್ತೆ. ಟ್ರೈಬ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವ. ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಂತ ಬಂದಾಗ ಇಲ್ಲಿರುವಂಥ ನಾರ್ಮ್ಸನ್ನು ಸಹ ವೈಲೇಟ್ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಇವಾಗ ಯಾವುದೇ ರೀತಿಯಾಗಿ ಕನ್ಸೆಂಟ್ ಆಧಾರದ ಮೇಲೆ ನಾವು ಫಾರೆಸ್ಟ್ ಲ್ಯಾಂಡನ್ನು ನಾನ್ ಫಾರೆಸ್ಟ್ ಲ್ಯಾಂಡಾಗಿ ಕನ್ವರ್ಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಅವಶ್ಯಕತೆ ಇದೆ, ನಾವು ಎಟ್ ಎನಿ ಕಾಸ್ಟ್ ಕನ್ವರ್ಟ್ ಮಾಡಲೇಬೇಕು ಅನ್ನುವಂಥ ಒಂದು ಪ್ರಿನ್ಸಿಪಲ್ನ ಮುಖಾಂತರ ನುಗ್ಗಬೇಕಾಗುತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಪ್ರಾಕ್ಟೀಸಸ್ಗಳು ಏನಿದಾವಲ್ಲ ಅನ್ಡೆಮೊಕ್ರಾಟಿಕ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಬಿಕಾಸ್ ನಾವು ಇಲ್ಲಿ ಸ್ಟ್ರಾಟಜಿಕ್ ಮತ್ತು ಎಕನಾಮಿಕ್ ಪ್ರಯಾರಿಟೀಸನ್ನು ಕೊಡ್ತಾ ಇದ್ದೇವೆ ಅಲ್ವಾ. ಈ ಒಂದು ಪಾಲಿಸೀಸ್ಗಳು ಯಾವ ರೀತಿಯಾಗಿರುತ್ತೆ ಅಂತಂದರೆ ಟಾಪ್ ಡೌನ್ ಪಾಲಿಸಿ ಮೇಕಿಂಗ್ ಅಂತಲೇ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸ್ಟೇಟ್ ಗೌರ್ಮೆಂಟ್ಗಳು ಇಂಪ್ಲಿಮೆಂಟ್ ಮಾಡ್ತಾ ಇರುತ್ತಲ್ಲ, ಈ ಒಂದು ಹಂತದಲ್ಲಿ ಟಾಪ್ ಡೌನ್ ಪಾಲಿಸಿ ಅಂತಲೇ ಹೇಳ್ಬೋದು. ಲೋಕಲ್ ಕನ್ಸಲ್ಟೇಷನ್ನ ಒಂದು ಕನ್ಸಿಡ್ರೇಷನನ್ನೇ ಮಾಡ್ತಾ ಇಲ್ಲ ಅಂತ, ಕನ್ಸಲ್ಟೇಷನನ್ನೇ ನಾವು ತೆಗೆದುಕೊಳ್ತಾ ಇಲ್ಲ, ಇನ್ಸಫಿಷಿಯೆಂಟ್ ಆಗಿರ್ತಕ್ಕಂಥ ಕಂಡೀಷನನ್ನು ಕಾಣ್ತಾ ಇದ್ದೀವಿ ಅಂತ. ಇಲ್ಲಿ ಲೋಕಲ್ ರೈಟ್ಸನ್ನು ನಾವು ಎನ್ಶೋರ್ ಮಾಡೋದು ಸಹ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಇರ್ಬೋದು, ಎಸ್, ಬಟ್ ಲೋಕಲ್ ಲೆವೆಲಲ್ಲಿ ಒಂದು ರೈಟ್ಸನ್ನು ನಾವು ಒದಗಿಸೋದು ಇಂಪಾರ್ಟೆಂಟು ಅನ್ನುವಂಥದ್ದನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ನಡೀತಾ ಇರತಕ್ಕಂಥ ಒಂದು ಅನ್ಸರ್ಟನಿಟಿಯನ್ನು ನೋಡಿದಾಗ ವಾರ್ ಸಿಚುವೇಶನ್ಸ್ಗಳನ್ನು ಅನಲೈಸ್ ಮಾಡಿದ್ದೇ ಆದರೆ ಮ್ಯಾರಿಟೈಮ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ರಾಷ್ಟ್ರಗಳು ಮ್ಯಾರಿಟೈಮ್ ಸೆಕ್ಯೂರಿಟಿ ಮೇಲೆ ಫೋಕಸನ್ನು ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳು ಬಂದಿದ್ದಾವೆ ಅಂತ ಹೇಳ್ಬೋದು. ಇಂಡೋ ಪೆಸಿಫಿಕ್ ರೀಜನ್ ಅಡಿಯಲ್ಲಿ ಸ್ಟೆಬಿಲಿಟಿಯನ್ನು ತೆಗೆದುಕೊಂಡು ಬರಬೇಕು ಅಂತಂದರೆ ಈ ಒಂದು ಪ್ರಾಜೆಕ್ಟು ನಮಗೆ ತುಂಬ ಇಂಪಾರ್ಟೆಂಟ್, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ತೋರಿಸುತ್ತೆ. ಇಂಪ್ಲಿಮೆಂಟ್ ಮಾಡ್ಬೋದು, ಟ್ರೇಡ್ ಕನೆಕ್ಟಿವಿಟಿಯನ್ನು ಎನ್ಹಾನ್ಸ್ ಮಾಡುತ್ತೆ, ಮ್ಯಾರಿಟೈಮ್ ಪ್ರೆಸೆನ್ಸನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಮಲಕ್ಕಾ ಸ್ಟ್ರೇಟಲ್ಲಿ ಯಾವ ಶಿಪ್ಪಿಂಗ್ ಆಗ್ತಿರುತ್ತಲ್ಲ ಅವುಗಳನ್ನೆಲ್ಲ ಮಾನಿಟರ್ ಮಾಡಲಿಕ್ಕೆ ಈ ಒಂದು ಗ್ರೇಟ್ ನಿಕೋಬಾರ್ ನಡಿಯಲ್ಲಿ ಸರಿಯಾದಂಥ ಒಂದು ಫೆಸಿಲಿಟೀಸ್ಗಳು ಇರಬೇಕು. ಇನ್ಫ್ರಾ ಕಂಡೀಷನ್ ನಾವಿಲ್ಲಿ ಎನ್ಶೋರ್ ಮಾಡಬೇಕಾಗತ್ತೆ. ಇವೆಲ್ಲವನ್ನು ನಾವು ನೋಡಿದಾಗ ಪ್ರಾಜೆಕ್ಟ್ ಈಸ್ ರಿಯಲಿ ಗುಡ್, ಬಟ್ ಲೋಕಲ್ ಇಶ್ಯೂಸ್ಗಳನ್ನು ಪ್ರಾಪರಾಗಿ ರಿಸಾಲ್ವ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಅಥವಾ ಸೊಲ್ಯೂಷನ್ಸನ್ನು ಕೊಡಬೇಕು. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.